ಮದುವೆ ಆಗೋಯ್ತು. ಈಗ ಇನ್ನೇನು ಮಾಡೋಕ್ಕಾಗಲ್ಲ. ನಾನಾಗಲಿ ನೀವು ಹೀಗಾಗಿರೋದನ್ನ ತಡೆಯೋಕ್ಕಾಗಲ್ಲ. ಆದರೆ ಮುಂದೆ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಕೊಂಡು ಹೋಗ್ಬೋದು. ಈಗ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದು ಅಗತ್ಯ ಇದೆ, ಬೇರೆಯವ್ರ ನೆಮ್ಮದಿಗಾಗಿ. ಮನೆಯವ್ರ ನೆಮ್ಮದಿಗೋಸ್ಕರ ನಾನು ನಿಮ್ಮ ಹೆಲ್ಪ್ ಕೇಳ್ತಾ ಇದ್ದೀನಿ. ನಾವು ಅವ್ರ ಕಣ್ಣಿಗೆ ಗಂಡ ಹೆಂಡತಿ ಥರ ನಾಟಕ ಆಡ್ಬೇಕಷ್ಟೆ. ಆ್ಯಕ್ಟಿಂಗ್. ಏನು ಆ್ಯಕ್ಟಿಂಗಾ? ಹೌದು, ಜಸ್ಟ್ ಆ್ಯಕ್ಟಿಂಗ್. ಆ್ಯಕ್ಟಿಂಗ್ ಯಾಕೆ ಮಾಡಬೇಕು? ನಾವು ಮಾತಾಡ್ತಾನೆ ತಾನೆ. ಹೌದು, ಆದರೆ ಮದುವೆ ಆಗಿರೋ ಥರ ನಿಜವಾಗ್ಲೂ ನಾವು ಇರೋಕ್ಕಾಗಲ್ಲ. ಒಬ್ಬ ಗಂಡನಾಗಿ ಹೇಗಿರಬೇಕೋ ಹಾಗೇ ಇರ್ತೀನಿ. ಆದರೆ ಗಂಡನ ಪ್ರೀತಿ ಮಾತ್ರ ಸಿಗಲ್ಲ. ವಿ ಆರ್ ಜಸ್ಟ್ ಫ್ರೆಂಡ್ಸ್. ಅದಕ್ಕಿಂತ ಜಾಸ್ತಿ ಇನ್ಯಾವ ಸಂಬಂಧನೂ ನಮ್ಮಿಬ್ಬರ ಮಧ್ಯೆ ಇರಲ್ಲ. ಆದರೆ ಈ ವಿಷಯ ನಾವಿಬ್ಬರು ಹೊರತಾಗಿ ಇನ್ಯಾರಿಗೂ ಗೊತ್ತಾಗಬಾರ್ದು. ಎಲ್ಲರೂ ನಮ್ಮನ್ನು ನೋಡಿ ಗಂಡ ಹೆಂಡತಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ಅನ್ಕೋಬೇಕು. ಆದರ್ಶ ದಂಪತಿಗಳು. ಸಡನ್ನಾಗಿ ಹೀಗೆ ಕೇಳೋದ್ರಿಂದ ನಿಮ್ಮ ಕಣ್ಣಿಗೆ ಕೆಟ್ಟೋನಾಗಿ ಕಾಣ್ಬೋದು. ಆದರೆ ಇದ್ಯಾವುದು ನನ್ನ ಸ್ವಾರ್ಥಕ್ಕಾಗಲ್ಲ. ನೀವು ನಮ್ಮ ಮನೆ ಚಿಕ್ಕ ಸೊಸೆಯಾಗಿ ಏನೇನು ಸಂತೋಷ ಅನುಭವಿಸ್ತೀರೋ ಅದ್ಯಾವುದಕ್ಕೂ ನಾ ಅಡ್ಡಿ ಬರಲ್ಲ. ಆದರೆ ನಾನು ಯಾವತ್ತೂ ನಿಮ್ಮ ಗಂಡ ಅಲ್ಲ. ನನ್ನ ಪಾಲಿಗೆ ನೀವು ಯಾವತ್ತೂ ನನ್ನ ಹೆಂಡತಿ ಅಲ್ಲ. ಇದನ್ನು ತಗೊಳ್ಳಮ್ಮ. ಇದನ್ನು ನಿಮ್ಮ ಅಕ್ಕ ಭಾವನೆಗೆ ಕಟ್ಟಿದ್ರೆ ಅವ್ರ ಸಕಲ ಇಷ್ಟಾರ್ಥಗಳು ನೆರವೇರ್ತವೆ. ಸರಿ. ಕುಸೆ, ನಿಮ್ಮ ಅತ್ತೆ ಮಾವ ದೇವರಂತವ್ರು. ಅವ್ರನ್ನ ನೀನು ಚೆನ್ನಾಗಿ ನಡೆಸ್ಕೊಳ್ಬೇಕು. ಅವರು ನಿನಗೆ ಸಲಿಗೆ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ನೀನು ಯಾವುದೇ ಕಾರಣಕ್ಕೂ ಅವರನ್ನು ಉದಾಸೀನ ಮಾಡಬಾರ್ದು. ದಿನೇ ದಿನೇ ನಿನ್ನ ಬಗ್ಗೆ ಅವ್ರಿಗೆ ಪ್ರೀತಿ ಗೌರವ ಹೆಚ್ಚಾದಷ್ಟು ನೀನು ಚೆನ್ನಾಗಿರ್ತೀಯ, ನಿನ್ನ ಸಂಸಾರನೂ ಚೆನ್ನಾಗಿರುತ್ತೆ. ತಾವು ದಯವಿಟ್ಟು ನಾನು ಮುಗಿಸ್ಬೇಕು. ಇವತ್ತು ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಇದೆ ಅಂತ ಜನ ಬಂದಿದ್ದಾರೆ. ಅಳಿಯಂದ್ರೆ ನಾನೇನು ಬರಲ್ಲ. ಹೀಗೆ ಬಂದು ಹಾಗೆ ಹೋಗ್ತಿದೆಯಲ್ಲ ಕಂದ. ನೀನು ಹೋದ್ಮೇಲೆ ಮನೆ ಬೇಕು ಅನ್ಸುತ್ತೆ ಕಣಮ್ಮ. ವಿಶಾಖ, ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ಅತ್ತೆ. ಅಜ್ಜಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ನಡೀರಿ ಒಳಗಡೆ. ಅಲ್ಲಿಂದ ಇಲ್ಲಿ ತನಕ ನಿನ್ನ ಕರ್ಕೊಂಬಂದಿದ್ದು ನಾನು. ಈಗ ನನ್ನನ್ನು ಬಿಟ್ಟು ಒಬ್ಳೆ ಮುಂದೆ ಓಡ್ತಿದ್ಯಾ? ನೋಡ್ ಕಲ್ತ್ಕೊಳ್ರಿ. ವಿಶ್ವಭ ಅವನ್ಗೆ ನಮ್ಮ ವಿಶಾಖ ಅಕ್ಕನ ಮೇಲೆ ಎಷ್ಟು ಪ್ರೀತಿ ಅಂತ. ನೀವು ಇದ್ದೀರಾ. ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಒಂದಿನ ನನ್ನ ಕೈ ಹಿಡ್ಕೊಂಡು ಓಡಾಡಿಲ್ಲ. ಇನ್ನೊಂದು ಅರ್ಧ ಗಂಟೆ ಟೈಮ್ ಇದೆ. ಅಷ್ಟರಲ್ಲಿ ನೀನು ಫ್ರೆಶ್ ಆಗಿಬಿಟ್ಟು ನೀನು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಟ್ರೆ ರಾಜು ತಗೊಂಡು ಕಾರಲ್ಲಿ ಇರ್ತಾನೆ. ಸರಿ ಅತ್ತೆ.